ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿದೆ. ಮೇಲೆ ಹಸಿರು, ಕೆಳಗಡೆ ಸ್ಕೂಲು, ರೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ರಿ. ಬೆಳಗ್ಗೆ ತುಂಬ ಬಿಸಿಲಿದೆ, ಸಾಯಂಕಾಲ ಮಳೆ ಬರೋಂಗೆ ಕಾಣಿಸುತ್ತೆ. ಬನ್ನಿ ಯಜಮಾನ್ರಿಗೆ ನಾಷ್ಟ ಕೊಡ್ತೀನಿ. ನಂದು ಇವತ್ತು ರಜೆ ಇದೆ, ಅದಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ರು. ನಾನೇ ಬೇಡ ಅಂದೆ, ನಾನು ಮಾಡ್ತೀನಿ ಅಂದೆ. ಅವ್ರಿಗೆ ಜಾಸ್ತಿ ಪಡ್ಡು ಅಂದರೆ ಇಷ್ಟ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಟೊಮೊಟೊ ರೈಸ್ ಮಾಡಿದ್ದೀನಿ. ಚಪಾತಿ ಅದು ಮಾಡೋಣ ಅಂದ್ಕೊಂಡೆ, ಬೇಡ ಸಾಯಂಕಾಲ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರಿಗೆ ಟೊಮೊಟೊ ರೈಸ್ ಟಿಫನ್ಗೆ, ಮತ್ತು ಇಲ್ಲಿ ಚಟ್ನಿ, ಪಡ್ಡು ನಾಷ್ಟಕ್ಕೆ. ಏನು ರೀ ಸ್ವೀಟ್ ಏನಕ್ಕೆ? ಬೆಳಗ್ಗೆ ಸ್ವೀಟ್ ಕೊಡ್ತಾಯಿದ್ದಾರೆ ನೋಡ್ರಿ. ಯಾಕೆ ಸ್ವೀಟ್ ನೋಡಿದೆ? ಆಯಿತು ನೋಡ್ರಿ, ಪೂಜೆನೂ ಆಯಿತು, ನಾಷ್ಟನೂ ಆಯಿತು. ಇವಾಗ ಹೋಗಿ ಬಟ್ಟೆ ಹೊಕ್ಕೊಂಬರ್ಬೇಕು, ಬಟ್ಟೆ ಮಡ್ಚಿಕ್ಕೋಬೇಕು. ಮನೇಲಿದ್ದರೆ 11:30 ಆಯಿತು ಟೈಮು. ಎಲ್ಲ ಕೆಲಸ ಆಗಿದೆ. ಬಟ್ಟೆ ಒಂದು ಒಗೆದ್ರೆ ಎಲ್ಲ ಕೆಲಸ ಆದಂಗೆ. ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಡ್ಬೇಕು ನೀಟಾಗಿ ಟಿಜರೆಯಿಂದ. ಬಟ್ಟೆ ನೋಡಿರಿ ಎಷ್ಟು ದಿನ ಆಯಿತು ಕ್ಲೀನ್ ಮಾಡಿದ್ದೀನಿ. ಇವತ್ತೆಲ್ಲ ಫುಲ್ಲು ಕ್ಲೀನಾಗಿ ಮಡ್ಚಿಡೋಣ ಅಂತ ಮನೇಲಿದ್ದೀನಲ್ರಿ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡಿರಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಮೇಲಿಂದ ಕೆಳಗಡೆ. ಇವೆಲ್ಲ ಆಯರಿ ಮಾಡೋ ಬಟ್ಟೆ ಅವು ಇದೆ. ಮೊನ್ನೆ ನೋಡಿರಿ ಇದು ನಮ್ಮ ಮಗಳು ಮಾಡಿರೋದು. ಅಂದರೆ ನಮ್ಮ ಅಕ್ಕನ ಮಗಳು ಮದುವೆ ಆಗಿತ್ತಲ್ರಿ, ಅವ್ರ ಮನೆಗೆ ಹೋಗಿದ್ದೆ. ಅವಳು ಮಾಡಿರೋ ಸೀರೆ ನೋಡಿರಿ ಎಷ್ಟು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಈ ಸೀರೆನ ಬ್ಲೌಸ್ ಹೊಲ್ಸ್ಕೊತೀನಿ. ಬ್ಲೌಸ್ ಹೊಲ್ಸ್ಕೊಂಡು ಸೀರೆ ಇಟ್ಕೊತೀನಿ. ಚೆನ್ನಾಗಿದೆ. ನಂಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಚೆನ್ನಾಗಿದೆ. ಅವಳು ಚೆನ್ನಾಗಿ ಮಾಡಿದ್ದಾಳೆ ಸೀರೆನ. ಈ ಥರ ಇದೆ ನೋಡಿರಿ. ಇದು ಒಂಥರ ಕಾಟನ್ ಥರ ಇದೆ. ಮೈಗೆ ಹೆಂಗೆ ಬೇಕಂಗೆ ಕುತ್ಕೊಳುತ್ತೆ. ಇದು ತೆಳ್ಳಗೂ ಇದೆ, ತುಂಬ ಚೆನ್ನಾಗಿದೆ ಸೀರೆ. ಇವಾಗ ಆ ಬಟ್ಟೆ ಎಲ್ಲ ಹೊಲ್ಗೆ ಹಾಕ್ಕೊಂಬರ್ಬೇಕ್ರಿ. ನಮ್ಮ ತಮ್ಮನ ಮನೆಯಲ್ಲಿ ಮಿಷಿನ್ ಐತೆ, ಹೋಗಿ ಹೊಲ್ಗೆ ಹಾಕ್ಕೊಂಬರ್ಬೇಕು ಬಟ್ಟೆಗಳು. ಅವೆಲ್ಲನೂ ಹೊಸ ಬಟ್ಟೆಗಳು ಇದೆ, ಹಂಗೆ ಯೂಸ್ ಮಾಡಬಾರ್ದು. ಅದು ಹೊಲ್ಗೆ ಹಾಕ್ಕೋಬೇಕು. ಇದು ಹಂಗೆ ಇಡ್ತೀನಿ. ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಬ್ಲೌಸ್ ಹೊಲ್ಕೊಬೇಕು. ಇದನ್ನು ನಮ್ಮ ಮನೆಯವ್ರಿಗೆ ಡ್ರೆಸ್ ಹೊಲ್ಸೋಣ ಅಂದ್ಕೊಂಡಿದ್ದೀನಿ. ಅವರು ಏನು ಹೊಲ್ಸ್ಕೊಳಲ್ಲ. ನಾನು ನೋಡಿಬಿಟ್ಟು ಹೊಲ್ಸಿದ್ರೆ ಇಟ್ಕೊತಾರೆ, ಇಲ್ಲಾಂದರೆ ಇಲ್ಲ. ಚೆನ್ನಾಗೈತೆ ಇಲ್ರಿ ಹೇಳ್ರಿ ಇದು ಡ್ರೆಸ್ ಅನ್ನೋಕ್ಕೆ ಡ್ರೆಸ್ ಅದು ಪ್ಯಾಂಟು ಶರ್ಟು ಪೀಸು. ಇದು ಯಾರೋ ಮಾಡಿರೋ ಬಟ್ಟೆ, ನಂಗೆ ಗೊತ್ತಿಲ್ಲ. ಚೆನ್ನಾಗಿದೆ ಬಟ್ಟೆ ಮಾತ್ರ. ಅದಕ್ಕೋಸ್ಕರ ಇದು ಹೊಲಿಯೋಕೆ ಹಾಕೋಣ ಅಂತ ಸರ್ಪ್ರೈಸ್ ಕೊಡೋಣ ಅಂತ ಅವ್ರಿಗೆ. ಇದು ಅವ್ರು ಜಾಸ್ತಿ ರೆಡಿಮೇಡ್ ತೊಗೊಳಲ್ಲ, ಹೊಲ್ಸಿರೋ ಬಟ್ಟೆನೇ ತೊಗೊತಾರೆ. ಇನ್ನು ಬೇಗ ಇದೆ ನಮ್ಮ ಕಡೆ ಟೋಪಿ ಮಾಡ್ತಾರಲ್ರಿ, ಟೋಪಿ ಶೆಲ್ಲೆ ಎಲ್ಲ ಒಂದು ಕಡೆಗೆ ಇಡ್ತೀನಿ. ಇಲ್ಲೂ ಯಾರಾದರೂ ಬರ್ತಾರಲ್ರಿ ಆಯರಿ ಮಾಡೋಕ್ಕೆ ಬೇಕಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ ನಾನು ಕೂಡ. ಬಟ್ಟೆ ಹೋಗಲಿಲ್ಲ ನೋಡಿರಿ, ಲೇಟೇ ಆಯ್ತು ಲಾಸ್ಟಲ್ಲಿ. ಬೇಗ ಬಟ್ಟೆ ಹೋಗೋದು. ನನ್ನ ತಮ್ಮನ ಮನೆಗೆ ಹೋಗಿ ಅದಷ್ಟು ಬಟ್ಟೆ ಹೊಲ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್, ದೋಸೆ ಮತ್ತು ಕಾಳು ಪಲ್ಯ ಇತ್ತು. ಸುಮ್ಮನೆ ಹಾಗೆಯೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಉತ್ತಪ್ಪ, ಒಂದು ತೆಳ್ಳನ ದೋಸೆ, ಒಂದು 3 ದೋಸೆ ಮಾಡ್ಕೊಂಡಿದ್ದೀನಿ ನೋಡಿ. ಸಖತ್ತಾಗಿರುತ್ತೆ ಟೇಸ್ಟು. ಬರೀ ಊಟ ಮಾಡೋಣ. ತರಕಾರಿ ತೊಗೊಂಬಂದೆ ನೋಡಿರಿ. ತರಕಾರಿ ಯಪ್ಪ ಏನು ರೇಟಾಗಿದೆ ರೀ ನಿಮ್ಮ ಒಯ್ದು. ಸಖತ್ ರೇಟಾಗಿದೆ ನೋಡಿರಿ. 281. ಯಪ್ಪ ಅದೇಟು ಇಷ್ಟೊಂದು ರೇಟ್ ಆದರೆ ಹೆಂಗೆ ತಿನ್ನೋಕೆ ಬಡವ್ರು ನಮ್ಮಂಥವ್ರು. ತರಕಾರಿ ಆಮೇಲೆ ತೆಗಿತೀನಿ ರೀ. ಇವಾಗ ಬಂದೆ. ಒಂದು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ. ನಮ್ಮ ಪಕ್ಕದ ಮನೆ ಹುಡುಗಂಗೆ ತುಂಬ ಹುಷಾರಿರಲಿಲ್ಲ ನೋಡಿರಿ. ಗ್ಯಾಸ್ಟ್ರಿಕ್ಕಿಂದ ತುಂಬಾ ಪ್ರಾಬ್ಲಮ್ ಆಯಿತು ಪಾಪ. ಮೊನ್ನೆ ಹೋಗಿ ಅಡ್ಮಿಟ್ ಆಗಿ ಬಂದಿದ್ದಾರೆ, ತಿರ್ಗಾ ಮತ್ತೆ ಹೋಗಿದ್ದಾರೆ. ಸೆಕೆ ಮಳೆ ಬರೋಂಗೈತೆ, ಮೋಡ ಆಗಿದೆ. ಗ್ಯಾಸ್ಟ್ರಿಕ್ ಅನ್ನೋ ತುಂಬ ಡೇಂಜರ್ ರೀ ಪಾಪ. ಹುಡುಗ ಒದ್ದಾಡೋದು ನನಗಂತೂ ಸಖತ್ ಅಳುನೇ ಬಂದ್ಬಿಡ್ತು. ಅವ್ರು ಅಳೋದು ನೋಡಿ. ಅಮ್ಮನೂ ಅಳ್ತಾಯಿದ್ದಾರೆ, ಮಗನೂ ಅಳ್ತಾಯಿದ್ದಾರೆ. ಅವ್ರು ನೋಡಿ ನನಗೂ ಅಳು ಬರ್ತಾಯಿತ್ತು. ಮಕ್ಕಳಿಗಾದರೆ ತಾಯಿದರಿಗೆ ಎಷ್ಟು ಚುರ್ರ ಅಂತ ನೋಡ್ರಿ, ಅದಕ್ಕೆ ಅಂತಾರೇನೋ ತುಂಬ ಅಳ್ತಾಯಿದ್ರು. ಆಮೇಲೆ ಮಧ್ಯಾಹ್ನ ಹೋದರು ಅವರು ಮತ್ತೆ ಹಾಸ್ಪಿಟ್ಲಿಗೆ. ನೋಡ್ಬೇಕು, ದೇವ್ರ ಪುಣ್ಯದಿಂದ ಜಲ್ದಿ ಆರಾಮಾಗಿ ಬರಲಿ ಅಂತ ಕೇಳ್ಕೊತೀನಿ ನಾನು ಕೂಡ. ಮನೆಯವ್ರಿಗೆ ನೋಡಿರಿ ಕಳೆದೋಗಿದೆ, ಹುಡ್ಕಾಡ್ತಾ ಇರ್ತಾರೆ. ಆ ಕಡೆ ನೋಡಿ, ಆ ಕಡೆ ಇರ್ತಾವೆ ನೋಡಿ. ನಾವು ಕಾರ್ಪೆಂಟ್ರ್ ಇದ್ರಾಗೆ ಸಿಗ್ತಾವೆ ನೋಡಿ. ನಾವು ಇದ್ರಾಗೆ ಸಿಗ್ತವೆ ನೋಡಿ. ಅದಕ್ಕೆ ಒಂದು ಕಡೆಗೆ ಇಡು ಅಂತ ಹೇಳ್ತೀನಿ ನಾನು ನಿಮ್ಗೆ.
ಒಂದು ಪಾನರ್ಗೋಸ್ಕರ ನೋಡ್ರಿ ಹೆಂಗೆ ಮಾಡಿದಾರೆ. ಹಾಂ, ಪೂರ ಎಲ್ಲ ಅದಕ್ಕೆ ಒಂದು ಜಾಗದಾಗ ಕರೆಕ್ಟಾಗಿ ಇಡಪ್ಪ ಅಂತ ಎಷ್ಟು ಬಡ್ಕೋತೀನಿ ನಾನು. ಹಾಂ, ನಾ ಹುಡ್ಕೋತಾನೆ ಯಾವ ಕೆಲಸನೂ ಆಗಲ್ಲ. ಇದು ಯಾರು ಹುಡ್ಕೊಟ್ಟಿದ್ದು ಹೇಳ, ಯಾರು ಹುಡ್ಕೊಟ್ಟಿದ್ದು ಹೇಳ ಅಷ್ಟೇ. ಯಾರು ಹುಡ್ಕೊಟ್ರಿ ಹೇಳ, ಒಟ್ಟು ಒಪ್ಕೊಲ್ ನೋಡ. ಹಾಂ, ಇನ್ನು ಹೇಳ್ತೀನಿ ಒಂದು ಸ್ವಲ್ಪ ಹುಡುಕ್ಯಾಡಪ್ಪ, ಅದ್ರಾಗ ಹುಡುಕಾಡಿದ್ಗಳು. ಇಲ್ಲ ಮ್ಯಾಲೆ ಹುಡುಕಾಡಿದ್ರು, ಇಲ್ಲಿ ಹುಡುಕಾಡಿದ್ರು, ಅಡುಗೆ ಮನೇಲಿ ಹುಡುಕಾಡಿದ್ರು, ಇಲ್ಲಿ ಹುಡುಕಾಡಿದ್ರು. ಸರಿ, ಕ್ಲೋಸ್ ಮಾಡಾಯ್ತು. ಸರಿ, ಇದು ಒಂದು ಸಿಗ್ಲ ಹಿಂಗೆ ಮಾಡ್ತಾರೆ ನೋಡ್ರಿ. ನಾನು ಇಷ್ಟೊತ್ತವ್ರು ಮನೆ ಕ್ಲೀನ್ ಮಾಡಿದೆ, ಅವ್ರು ಗಲೀಜು ಮಾಡು. ಇದು ಒಂದೇ ಒಂದು ಪಾನರ್ಗೆ ನಂಗೆ ನೆನಪಿತ್ತು ಇವ್ರು ಇಲ್ಲೇ ಎಲ್ಲ ಇಟ್ಟಿರ್ತಾರೆ ಅಂತ. ಬೆಳಗ್ಗೆ ಅದು ಬಾದಾಮಿ ತಿನ್ನೋಪ್ಪ ಮರೆಯ ನೆನಪಿನ ಶಕ್ತಿ ಭಾಳ ಇರ್ತೈತಿ. ನಂಗೆ ಗೊತ್ತು ಅಲ್ಲೇ ಅದಂತ, ನಾನು ನೋಡಿದೆ ಮೊನ್ನೆ. ಎಲ್ಲೆಲ್ಲ ಹುಡುಕಿ ಎಲ್ಲೆಲ್ಲ ಇಡೋದು, ಎಲ್ಲೆಲ್ಲ ಹುಡುಕಾಡೋದು, ಹೌದಿಲ್ರಿ? ನೀಟಾಗಿ ಇವಾಗ ಒಂದು ಕಡೆ ನೀಟಾಗಿ ಇಡು ನೋಡಿ. ನಾ ಈಗ ಹೇಳ್ತೀನಿ, ಎಲ್ಲ ತೆಗಿ ಸಾಕು ಮಾಡ್ತೀನಿ ನನಗಂತೂ. ಅವೆಲ್ಲ ಎಲ್ಲಿ ಯಾವ ಜಾಗದಾಗಿತ್ತು ಆ ಜಾಗದಾಗ ಇಟ್ಟರೆ ನೆಕ್ಸ್ಟ್ ಟೈಮ್ ಸಿಗ್ತಾವೆ ಸಾಮಾನು. ಇಲ್ಲ ನಿಂಗೆ ಮತ್ತೆ ಫೋನ್ ಯಾವ ಕಡೆ ಇಟ್ಟಿದ್ದು ಅದ್ರಾಗ ಇಡು, ಅದ್ರಾಗ ಇಡೋದು ಫೋನ್. ನೀಟಾಗಿಡು ನೋಡ್ರಿ, ಕ್ಲೀನಾಗಿ ಲಾಕ್ ಹಾಕೋದು. ತೆಗಿಯೋದು ಆ ಕಡೆ ತೆಗಿ. ಅದು ಓಪನ್ ಮಾಡಿ ಫಸ್ಟ್, ಇದು ಈ ಕಡೆಯಿಂದ ಅದ್ರಲ್ಲಿ ಅದೇ ಓಪನ್ ಮಾಡ್ಬೇಕು. ಲಾಕ್ ಈಗ ಕ್ಲೋಸ್ ಮಾಡಿದೆ. ಹಾಂ, ಅದು ಓಪನ್ ಮಾಡಿ, ಎರಡು ಓಪನ್ ಮಾಡಿ ನೀಟಾಗಿ ಕೊಡ್ತದೆ. ಈಗ ಹಳೆ ಸುಡ್ಕೇಸ್ ನೋಡ್ರಿ, ಇದು ನಮ್ಮ ಅಮ್ಮಂದು. ಇದು ಈ ಸುಡ್ಕೇಸ್ ನಮ್ಮಮ್ಮನ ಸುಡ್ಕೇಸ್ ನಾನು ತೊಗೊಂಡಿದ್ದೀನಿ. ಅವಾಗೆಲ್ಲ ಮದುವೆ ಟೈಮಲ್ಲಿ ಇದು ಸುಡ್ಕೇಸ್ ಎಲ್ಲ ಕೊಡ್ತಿದ್ದೆ. ಹಳೆ ಮೆಮೊರಿ ಇದೆಲ್ಲ. ಇವಾಗ ಒಂದೊಂದು ಕಡೆಗೆ ಇಡಬೇಡ್ರಿ, ನೀಟಾಗಿ ಇಡ್ರಿ ಎಲ್ಲನೂ. ಸರಿ ಫ್ರೆಂಡ್, ನಾನು ಅಡುಗೆ ಮಾಡ್ತೀನಿ. ಹೊಸ ಪರ್ಕೆ ಇರಲಿಲ್ಲ, ಪರ್ಕೆನೂ ತೊಗೊಂಡೆ. ಓಪನ್ ಅದೆಲ್ಲ ತೆಗೆದ್ಮೇಲೆ ನಾವು ಒಂದೇ ಸರಿ 2-3 ತೊಗೊಂಡಿದ್ದೆ. ಹಾಂ, ಇಲ್ಲಪ್ಪ ಇವತ್ತು ಮಾಡಲ್ಲ, ದಿನ 1-2 ದಿನ ಹೋಗಲಿ. ಸರಿ, ನಿಂಗೇನು ಬೇಕು ಅಡುಗೆ? ಹಾಂ, ಅಡುಗೆ ಏನೇನ ಮಾಡಲ, ಏನು ಮಾಡ್ಬೇಕು ನೋಡ್ರಿ. ಹಿಂಗೆಲ್ಲ ಹರಿವು ಬಿಡ್ತಾನೆ. ನಾನು ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ, ಅದಕ್ಕೆ ಬೇಜಾರಾಗ್ಬಿಡ್ತಾನೆ. ಸರಿ, ಏನು ಮಾಡೋಕ್ಕೆ ಬೇಜಾರಾಗ. ತರಕಾರಿ ತಂದು ನಾನು ಹಂಗೆ ಇಟ್ಟೆ ನೋಡ್ರಿ. ಸಜ್ಜಕ್ಕೆ ಮಾಡಲಿ. ಸರಿ, ಇವಾಗ ಬೇಗ ಚಪಾತಿ ಸಜ್ಜಕ್ಕ ಮಾಡಿಬಿಡ್ತೀನಿ. ನಾನು ರಾಗಿ ಗಂಜಿ ಮಾಡ್ಕೊತೀನಿ. ಸ್ವಲ್ಪ ತರಕಾರಿನ ತೆಗೆದುಬಿಡ್ತೀನಿ ಬೇಗ. ಅಡುಗೆ ಮಾಡಿದ್ದೀನಿ ನೋಡಿರಿ, ಯಜಮಾನ್ರಿಗೆ ಚಪಾತಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಸಜ್ಜಕ್ಕ ಮಾಡಿದ್ದೀನಿ, ಮಸ್ತಾಗಿದೆ. ಇವಾಗ ಹಾಲು ತರಕ್ಕೆ ಹೋಗಿದ್ದಾರೆ ಯಜಮಾನ್ರು, ಮಾಡಿಟ್ಟಿದೆ. ಆಮೇಲೆ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ನೋಡಿರಿ, ಸ್ವಲ್ಪನೇ ಮಾಡಿದ್ದೀನಿ. ಇಲ್ಲಿ ರೈಸ್ ಇದೆ, ಸಾಕು ಅವ್ರಿಗೆ. ನಾನು ಸ್ವಲ್ಪ ಸಜ್ಜಕ್ಕ ಕುಡಿತೀನಿ ಅಷ್ಟೇ, ಇನ್ನೇನು ತಿನ್ನಲ್ಲ. ಯಾಕಂದ್ರೆ ಸುಮ್ಮನೆ ತಿಂದರೆ ಒಂದು ಚಪಾತಿ ತಿಂತೀನಿ ಅಷ್ಟೇ, ಇನ್ನು ಯಾವ್ದು ತಿನ್ನಲ್ಲ. ಯಾಕಂದ್ರೆ ನೈಟ್ ಹೊತ್ತು ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮ್ಮನೆ ಹೆವಿ ತಿಂದು, ಯಾಕಂದರೆ ಪಕ್ಕದ ಮನೆ ಹುಡುಗನ ನೋಡಿಬಿಟ್ಟು ಭಯ ಆಗಿಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ನಾನು ಇವಾಗ ತಿಂತಾಯಿಲ್ಲ. ಅವರು ಅಮ್ಮ ಅಳೋದು ನೋಡಿ ನನಗೂ ಅಳು ಬಂದುಬಿಡ್ತು ಅಂತ ಹೇಳಿದ್ನಲ್ರಿ. ನನಗೊಂದು ದೊಡ್ಡ ಹುಲಿ ಬಂದಿದೆ ರೀ. ಆ ಹುಲಿಗೋಸ್ಕರ ತರಕಾರಿನೇ ಬಿಚ್ಚಿಲ್ಲ ನೋಡ್ರಿ. ಅಯ್ಯೋ ದೇವ, ಎಂಥ ಕರ್ಮ ನೋಡ್ರಿ. ಇದೇ ಹುಲಿ ಇಲಿ. ಹುಲಿಗೆ ಅಂಜುತ್ತಾರೆಲ್ಲ ಗೊತ್ತಿಲ್ಲ, ಇಲಿಗೆ ಮಾತ್ರ ಅಂಜಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಒಂದೇ ಅಲ್ರಿ, ತೋರಿಸ್ತೀನಿ ರೀ. ಈಗ ಇದು ಒಂದು, ಮತ್ತು 3 ಟೊಮೆಟೊ ವೇಸ್ಟ್ ಆಗಿದೆ ರೀ ಅಪ್ಪ. ಇದಂತೂ ಕೊಳ್ತೋಗಿತ್ತು ಬಿಡ್ರಿ. ಇಷ್ಟು ತಿಂದಿದೆ, ಏನು ಬೇಜಾರಿಲ್ಲ. ಆದ್ರೆ ಒಳ್ಳೆ ಟೊಮೆಟೊಗಳು ತಿಂದರೆ ಹೆಂಗೆ ಮಾಡೋದು? ರೇಟ್ ನೋಡಿದ್ರೆ ಗಗನಕ್ಕೆ ಹೋಗಿದೆ. ಬೇಡ, ಅದು ಬಿಚ್ಚೋದೇ ಬೇಡ, ಹಂಗೆ ಇಡ್ತೀನಿ. ಇಲಿ ನೀನು ತಿನ್ನುವಾಗ ನೋಡ್ತೀನಿ ನಾನು. ಇರಲಿಲ್ಲ ಇಷ್ಟು ದಿನ ಇಲಿ, ಮತ್ತೆ ಎಲ್ಲಿಂದ ಬಂದಿದೋ ಗೊತ್ತಿಲ್ಲ. ಅಯ್ಯೋ ಬೇಜಾರಾಯ್ತು ಬಿಡ್ರಿ. ಎಲ್ಲಿ ಇಡ್ಬೇಕಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ಊಟ ಮಾಡೋಣ, ಹಾಲು ಮತ್ತು ಸಜ್ಜಕ್ಕ ಊಟ ಮಾಡೋಣ ಬನ್ನಿರಿ. ನಾನು ಸಜ್ಜಕ್ಕ ಕುಡಿತಾ ಇದ್ದೀನಿ, ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡಿ. ಕೊಬ್ಬರಿ ಸ್ವಲ್ಪ ಒಣಗಿದ ಇದು ಏನಂತಾರೆ, ಶುಂಠಿ
ಸೋಪು, ಜಾಜಿಕಾಯಿ ಹಾಕಿದರೆ ಮಸ್ತಾಗುತ್ತೆ. ಏಲಕ್ಕಿ ಇಷ್ಟು ಹಾಕಿದರೆ ಮತ್ತು ಸಕ್ಕತ್ತಾಗಿರುತ್ತೆ. ಇದು ಒಂದು ಗೋಡಂಬಿ ಹಾಕಿದ್ದನ್ನು 4-5 ಊಟ ಮಾಡ್ತಾಯಿದ್ದೆ ನೋಡಿರಿ. ಕೆಳಗಡೆ ಅಕ್ಕ ರೊಟ್ಟಿ ಮತ್ತು ಪಲ್ಯ ಚಟ್ನಿ ಕಳಿಸಿದ್ದಾರೆ ನೋಡಿರಿ. ಇಷ್ಟೇ ನೋಡಿರಿ, ಪ್ರೀತಿ ಅಂದರೆ ಇದೇನೆ. ಇಲ್ಲಿ ನಮ್ಮದ್ರಲ್ಲಿ ನಾವೇ ಅಕ್ಕ ತಂಗಿ ಬಂದು ಬಳಗ ಎಲ್ಲ ಆಜು ಬಾಜಿದ್ದಾರೆ. ಸೂಪರಾಗಿ ಪಲ್ಯ ರೊಟ್ಟಿ ಮಾಡಿದ್ದಾರೆ. ರೊಟ್ಟಿನೂ ಊಟ ಮಾಡ್ತೀನಿ ನಾನು ನೋಡಿರಿ. ಪಾತ್ರೆನೂ ಫುಲ್ ತೊಳೆದಿಟ್ಟೆ. ಎಲ್ಲ ಪಾತ್ರೆ ತೊಳೆದಾಗ ಗ್ಯಾಸ್ ಕಡ್ಡಿ ಒರೆಸ್ಕೊಂಡಿದ್ದೀನಿ. ಹಾಗೇನು ತರಕಾರಿ ಹಾಗೇನು ಇಡೋಕ್ಕೆ ಬರಲ್ಲರಿ, ಯಾಕಂದರೆ ಗಾಳಿಗೆ ಇಟ್ಟರೆ ಚೆಂದ. ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ನೋಡೋಣ ಇವತ್ತು ಕಚ್ಚುತ್ತೋ ಇಲ್ಲ ಅಂತ. ಹಾಗೆ ಮೇಲೆ ಮುಚ್ಚಬೇಕು ಏನಾದರೂ ವೇಲು. ಚೌಳಿಕೆ ಸೋಸ್ಬೇಕು ನಾಳೆಗೆ ರೊಟ್ಟಿಗೆ. ಆಮೇಲೆ ಈ ಕಡೆ ಕಾಳೆಣ್ಣೆ ಇಟ್ಟಿದ್ದೀನಿ. ಮತ್ತು ಈ ಕಡೆಗೆ ಶೇಂಗಾ, ಆಮೇಲೆ ಮೆಂತ್ಯ ಅದನ್ನೇನು ಇಟ್ಟಿದ್ದೀನಿ. ಟೊಮೊಟೊ ಇಟ್ಟಿದ್ದೀನಿ ನೋಡಿ, ಕವರ್ ಹಾಕಿ. ನೋಡೋಣ ಇವತ್ತು ಒಂದು ದಿವಸ ಅದ್ರ ಸೇಫ್ಟಿಯಾಗಿ ಇಟ್ಕೊಳ್ಳೋಣ ಅಂತ. ಇಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆ, ಎಲ್ಲ ಇದ್ರ ಮೇಲೆ ಇಡ್ತೀನಿ. ಕೆಳಗಡೆ ಬರೀ ಮಾತ್ರ ಈರುಳ್ಳಿ ಒಂದು ಇಟ್ಕೊಂಡಿದ್ದೀನಿ. ಯಾಕಂದರೆ ನೋಡೋಣ ಇವತ್ತು ಒಂದು ದಿವಸ ತಿನ್ನಲಿಲ್ಲ ಅಂದರೆ ಓಕೆ, ನಾಳೆಯಿಂದ ಊಟಕ್ಕೆ ಸಿಗಲಿಲ್ಲ ಅಂದರೆ ತಾನೇ ಬರೋದಿಲ್ಲ. ಈ ಕಡೆ ಉಟ್ಕೊಂಡು ಎಲ್ಲ ಪಾತ್ರೆ ತೊಳೆದ ಇರೋದು ಇಬ್ಬರೇ ಅಂದರೆ ಇಷ್ಟು ಪಾತ್ರೆ ಇರುತ್ತೆ ನೋಡ್ರಿ. ಅದು ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರಿಗೆಲ್ಲ ತಿಳಿಸಿ. ಬಡವ್ರ ವಿಡಿಯೋವನ್ನು ಮುಂದೆ ತೊಗೊಂಬನ್ನಿ. ವಿಡಿಯೋ ಹಾಗೆ ಹೇಗೆ ಬರ್ತಾಯಿದೆ ಅಂತ ಹೇಳಿ ನನಗೆ. ಇನ್ನೂ ಏನಾದರೂ ಚೇಂಜಸ್ ಬೇಕಾದರೆ ಹೇಳಿ, ಚೇಂಜಸ್ ಮಾಡ್ಕೊತೀನಿ. ಆಮೇಲೆ ಇನ್ನೂ ಯಾವ ಥರ ಬರಬೇಕು ಅಂತ ಹೇಳ್ಕೊಡಿ ನನಗೆ. ನಂಗೆ ಯಾರೂ ಹೇಳ್ಕೊಡೋರಿಲ್ಲ, ನಾನು ತಿಳಿದಂಗೆ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಅಷ್ಟೊಂದು ಎಜುಕೇಟೆಡು ಅಲ್ಲ, ಅಷ್ಟೇ ಜನರಲ್ ನಾಲೆಜಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಯಾಕೆ ಹೇಳ್ತಾಯಿದ್ದೀನಿ, ಇರೋದನ್ನೇ ಹೇಳಬೇಕು, ಇಲ್ಲದೇ ಇರೋದು ಯಾವುದನ್ನು ಹೇಳ್ಕೊಬಾರ್ದು. ನಂಗೆ ಸಪೋರ್ಟಿವ್ ಆಗಂತೂ ಯಾರೂ ಇಲ್ಲ. ನನಗಿರೋದೇ ಭಗವಂತ, ನಾನು ನಮ್ಮ ಮನೆಯವ್ರು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಜನ ನೋಡಿ ನಾವು ನನ್ನ ಸಪೋರ್ಟಿಗಿರೋದು. ಓಕೆ ಫ್ರೆಂಡ್, ಈ ವಿಡಿಯೋಗೆ ಏನು ಮಾಡ್ತೀನಿ. ಬಾಯ್, ಗುಡ್ ನೈಟ್.